Hi guys, welcome to a productive week vlog. ಟ್ರೈಯಿಂಗ್ ಟು ಬಿ ಪ್ರೊಡಕ್ಟಿವ್ ವ್ಲಾಗ್. ಇಷ್ಟು ದಿವಸ ಚೈನಾದಲ್ಲಿ ಹೊರಗಡೆ ಸುತ್ತಾಡಿರೋ ಪ್ಲೇಸಸ್ನೆಲ್ಲ ಟ್ರಾವೆಲ್ ವ್ಲಾಗ್ ಆಗಿ ಅಪ್ಲೋಡ್ ಮಾಡ್ತಿದ್ದೆ. ಬಟ್ ನಾನು ಇಂಟರ್ನ್ಶಿಪ್ಗೆ ಹೋಗ್ತಿದ್ದು ನನ್ನ ನಾರ್ಮಲ್ ಡೇಸ್ ಹೇಗಿರುತ್ತೆ ಅಂತೆಲ್ಲ ವ್ಲಾಗ್ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಈ ವೀಕ್ ನಾನು ಪ್ರೊಡಕ್ಟಿವ್ ಆಗಿರೋದಕ್ಕೆ ಏನೆಲ್ಲ ಟ್ರೈ ಮಾಡಿದೆ, ಹಾಗೆ ನಿಮಗೂ ಕೂಡ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೊಡ್ತೀನಿ. ನೀವೇನಾದರೂ ನಂತರನೇ ಪ್ರೊಡಕ್ಟಿವ್ ಆಗಿ ಇರೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತಂದರೆ ವಿಡಿಯೋನ ಕೊನೆ ತನಕ ನೋಡಿ. ರೀಸೆಂಟಾಗಿ ನಾನು ಇಂಡಿಯಾಗೆ ವೆಕೇಶನ್ಸ್ಗೆ ಹೋಗಿ ರಿಟರ್ನ್ ಆದಮೇಲಿಂದ ಏನೇ ಟ್ರೈ ಮಾಡಿದ್ರು ಕೂತ್ಕೊಂಡು ಓದೋದಕ್ಕೆ ಆಗಲಿ ಕೆಲಸ ಮಾಡೋದಕ್ಕೆ ಆಗಲಿ ಆಗ್ತಾನೆ ಇಲ್ಲ. ಸೊ ನಾನೇನ್ ಮಾಡಿದೆ ಅಂದ್ರೆ ಫಸ್ಟ್ ಥಿಂಗ್ ಇಸ್ ಫಸ್ಟ್ ಅಂತ ನನಗೆ ಇಂಟರ್ನ್ಶಿಪ್ ಸ್ಟಾರ್ಟ್ ಆಗಿದೆ. ನಾನು ಇಂಟರ್ನ್ಶಿಪ್ಗೆ ಬೆಳಗ್ಗೆ ಬೇಗ ಎದ್ದು ಹೋಗಿ ಬರಬೇಕು ಅಂತ ಡಿಸೈಡ್ ಮಾಡಿದೆ. ಇನ್ನೊಂದು ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ವೆದರ್ ಸಪೋರ್ಟ್ ಮಾಡೋದಿಲ್ಲ. ಇಲ್ಲಿ ತುಂಬಾನೇ ಚಳಿ ಇರೋದ್ರಿಂದ ಬೆಡ್ ಇಂದ ಕೆಳಗಡೆ ಕಾಲಿಡೋದಕ್ಕೆ ಆಗಲ್ಲ. ಇಂಟರ್ನ್ಶಿಪ್ ಮುಗಿಸ್ಕೊಂಡು ಬಂದು ಮಲ್ಕೊಂಡ್ರೆ ಆ ಪ್ಲೇಸ್ ಇಂದ ಎದ್ದೊಳೋದೇ ಇಲ್ಲ. ಸೊ ನನ್ನ ಬಾಡಿ ಆಕ್ಟಿವ್ ಆಗಿರ್ಬೇಕಂದ್ರೆ ನೈಟ್ ಆಗೋವರೆಗೂ ನಾನು ಬೆಡ್ ಹತ್ಬಾರ್ದು ಅಂತ ಪ್ಲಾನ್ ಮಾಡಿದೆ. ಸ್ಟಾರ್ಟಿಂಗ್ ಸ್ವಲ್ಪ ದಿವಸ ಕಷ್ಟ ಆಯ್ತು. ಚಳಿ ಆಗಿದ ಕೂಡಲೇ ಬೆಡ್ ಮೇಲೆ ಹೋಗಿ ಕುತ್ಕೊಂಡು ಬೆಡ್ಶೀಟ್ ಹೊತ್ಕೊಂತಿದ್ದೆ. ಬಟ್ ಹೋಗ್ತಾ ಹೋಗ್ತಾ ಅಭ್ಯಾಸ ಮಾಡ್ಕೊಂಡೆ. ಇನ್ನು ಸೆಕೆಂಡ್ ಥಿಂಗ್ ಏನಂದ್ರೆ ಡಯಟ್. ಕರೆಕ್ಟಾಗಿ ಹೆಲ್ದಿ ಫುಡ್ಸ್ ತಿಂದೆ ಬರೀ ನಾನ್ ವೆಜ್ ಹೈ ಫ್ಯಾಟ್ಸ್ ಇರೋ ಫುಡ್ನ ತಿನ್ಕೊಂಡು ಹೋದ್ರೆ ನಮ್ಮ ಬಾಡಿ ನಮಗೆ ಸಪೋರ್ಟ್ ಮಾಡೋದಿಲ್ಲ. ಯಾವಾಗಲೂ ಲೇಜಿಯಾಗಿ ಫೀಲ್ ಆಗ್ತಿರುತ್ತೆ. ನೀವು ಕೂಡ ನಿಮ್ಮ ಡೇ ಫುಲ್ ಆಕ್ಟಿವ್ ಆಗಿರಬೇಕು, ನಿಮ್ಮ ಕೆಲಸ ಎಲ್ಲ ಮುಗಿಸ್ಬೇಕು ಅಂತ ಇದ್ರೆ ಫಸ್ಟ್ ಥಿಂಗ್ ಡಯಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ನಾನು ಡೈಲಿ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡ್ತಿದ್ದೆ, ಡೈರೆಕ್ಟ್ ಲಂಚ್ ಮಾಡ್ತಿದ್ದೆ. ಡೈಲಿ ಕಾಫಿ ಕುಡಿದ್ರೆ ಪ್ರಾಬ್ಲಮ್ ಆಗ್ಬೋದೇನೋ, ನಾನು ಅಡಿಕ್ಟ್ ಆಗ್ಬಿಡ್ತೀನಿ ಅಂತ ರೀಸೆಂಟ್ ಆಗಿ ನಾನು ಮಾಚಾ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಬಿಟರ್ ಟೇಸ್ಟ್ ಬರ್ತಿತ್ತು, ಕುಡಿಯೋದಕ್ಕೆ ಇಷ್ಟನೇ ಆಗ್ತಿರ್ಲಿಲ್ಲ, ಮತ್ತೆ ಕಾಫಿಗೆ ಶಿಫ್ಟ್ ಆಗ್ಬಿಡ್ತಿದ್ದೆ. ಬಟ್ ಹಂಗೆ ಸ್ವಲ್ಪ ಸ್ವಲ್ಪ ಕುಡಿದು ಅಭ್ಯಾಸ ಮಾಡ್ಕೊಂತಿದ್ದೆ. ಈಗ ಕಂಪ್ಲೀಟ್ ಆಗಿ ಮಾಚನೆ ಕುಡಿತಿದ್ದೀನಿ. ನೆಕ್ಸ್ಟ್ ಥಿಂಗ್, ಈವ್ನಿಂಗ್ ನನಗೆ ಫ್ರೀ ಇದ್ದಾಗೆಲ್ಲ ನಾನು ಟ್ಯಾಬ್ ತಗೊಂಡು ಅಥವಾ ಬುಕ್ ತಗೊಂಡು ಓದಕ್ ಕೂತ್ಕೊಂತಿದ್ದೆ. ನೀವೇನಾದ್ರೂ ಬೆಳಗ್ಗೆ ಟೈಮ್ಸೇ ಓದ್ಬೇಕು, ಈವ್ನಿಂಗ್ ಮಾತ್ರ ಓದ್ಬೇಕು ಅಂತೆಲ್ಲ ಅನ್ಕೊಂಡಿದ್ರೆ ಅದು ತಪ್ಪು. ನೀವು ಮಾರ್ನಿಂಗ್ ಈವ್ನಿಂಗ್ ಅಂತ ನೋಡಬಾರ್ದು. ಆಫ್ಟರ್ನೂನ್ ಟೈಮ್ ಸಿಕ್ಕಿದ್ರೂ ಓದ್ಬೇಕು, ನೈಟ್ ಟೈಮ್ ಸಿಕ್ಕಿದ್ರೂ ಓದ್ಬೇಕು. ಹಾಗಂತ ಡೇ ಫುಲ್ಲು ಓದ್ಕೊಂಡೇ ಇರ್ಬೇಕಾ ಅಕ್ಕ ಅಂತ ಕಮೆಂಟ್ ಹಾಕ್ತೀರಾ. ಇಲ್ಲ, ಡೇ ಫುಲ್ಲು ಓದ್ಕೊಂಡೇ ಇರಬಾರ್ದು. ಬಟ್ ನೀವು ಪ್ಲಾನ್ ಮಾಡಿರ್ತೀರಲ್ಲ, ಈ ಡೇ ಅಲ್ಲಿ ನಾನು ಇಷ್ಟು ಟಾಪಿಕ್ಸ್ ಅನ್ನ ಕಂಪ್ಲೀಟ್ ಮಾಡಬೇಕು ಅಂತ, ಅದು ಕಂಪ್ಲೀಟ್ ಆಗದೆ ಇದ್ದಾಗ ನಿಮಗೆ ಫ್ರೀ ಇದ್ದಾಗೆಲ್ಲ ಓದಲೇಬೇಕು. ಅದರಲ್ಲೂ ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಯಾವ ಟೈಮ್ ಅಂತ ನೀವು ನೋಡಲೇಬಾರ್ದು. ಜಸ್ಟ್ ನಿಮ್ಮ ಹೆಲ್ತ್, ಟೈಮ್ ಸ್ಕೆಡ್ಯೂಲ್, ಸ್ಟಡೀಸ್ ಇಷ್ಟೇ ನೋಡಬೇಕು. ಇನ್ನೂ ಕೆಲವರು ಇರ್ತಾರೆ ಮೊಬೈಲ್ ಅನ್ನ ಯೂಸ್ ಮಾಡ್ಕೊಂಡೇ ಟೈಮ್ ವೇಸ್ಟ್ ಆಗ್ತಿರುತ್ತೆ. ಆದ್ರೆ ಮೊಬೈಲ್ ಅನ್ನೇ ನಾನು ಡಿಸ್ಟ್ರಾಕ್ಟ್ ಮಾಡ್ಕೊಂಡಿರಾ ಯೂಸ್ಫುಲ್ ಆಗೋ ತರ ಹೇಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೂ ಹೇಳೋಣ ಅಂತ ಮುಂದಿನ ವಿಡಿಯೋಸ್ ಮಾಡೋಣ ಅನ್ಕೊಂಡಿದ್ದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಬೇಕಂದ್ರೆ ಕಮೆಂಟ್ ಅಲ್ಲಿ ಹೇಳಿ. ನೆಕ್ಸ್ಟ್ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡೋಣ. ಇದೇ ತರದ ನನ್ನ ಇಂಟರ್ನ್ಶಿಪ್ ವ್ಲಾಗ್ಸ್, ನನ್ನ ಲೈಫ್ ಸ್ಟೈಲ್ ಮತ್ತೆ ನನ್ನ ಪ್ರೊಡಕ್ಟಿವ್ ಡೇಸ್ ಎಲ್ಲ ನೀವು ನೋಡ್ಬೇಕಂದ್ರೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಇನ್ನು ಕೆಲವರು ಕೇಳ್ತಿದ್ರಿ ಇಲ್ಲಿ ಮೆಸ್ ಎಲ್ಲ ಇರುತ್ತಾ ಅಂತ. ಇಲ್ಲ, ಮುಂಚೆ ಫಸ್ಟ್ ಇಯರ್ ಅಲ್ಲಿ ಇದ್ದಾಗ ಇತ್ತು, ಬಟ್ ಕೋವಿಡ್ ಟೈಮ್ಸ್ ಅಲ್ಲಿ ಅದು ಕ್ಲೋಸ್ ಆಗೋಯ್ತು. ಸೊ ನಾವೇ ಅವಾಗ್ಲಿಂದನೂ ಆಫ್ಟರ್ನೂನ್ ಟೈಮ್ ಸಿಕ್ಕಿದಾಗ ಮನೆಗೆ ಬಂದು ವೆಜಿಟೇಬಲ್ಸ್ ಎಲ್ಲ ತಗೊಂಡ್ ಬಂದು ಅಡಿಗೆ ಮಾಡ್ಕೊಂಡು ತಿಂದು ಮತ್ತೆ ಹೋಗ್ಬೇಕು. ಇನ್ನು ಇಂಟರ್ನ್ಶಿಪ್ಪಿನ ಬಗ್ಗೆ ಹೇಳ್ಬೇಕಂದ್ರೆ ಡೈಲಿ ಬೆಳಗ್ಗೆ 8 o'clockಗೆ ಹೋಗ್ತೀವಿ. ನಮ್ ಡಾಕ್ಟರ್ಸ್ ಜೊತೆ ರೊಟೇಷನ್ ಎಲ್ಲ ಮುಗಿಸ್ಕೊಂತೀವಿ. ಈ ವಾರ ನನ್ಗೆ ರೆಸ್ಪಿರೇಟರಿ ಡಿಪಾರ್ಟ್ಮೆಂಟ್ ಇತ್ತು. ಲಾಸ್ಟ್ ವೀಕ್ ನನ್ಗೆ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಇತ್ತು. ಈ ಪೋಸ್ಟಿಂಗ್ಸ್ ಎಲ್ಲಾನು 2 weeksಗೆ ಮುಗ್ದೋಗುತ್ತೆ. ಆದ್ರೆ ಗೈನಕಾಲಜಿ, ಪೀಡಿಯಾಟ್ರಿಕ್ಸ್ ಎಲ್ಲಾನು 1 month ಇರುತ್ತೆ. ಇಂಟರ್ನ್ಶಿಪ್ ಅಲ್ಲಿ ಒಂದೊಂದ್ ದಿವಸ ಸಂಜೆವರೆಗೂ ಇರಬೇಕು. ಆರ್ ಸಮ್ ಟೈಮ್ಸ್ ಡಾಕ್ಟರ್ ಏನಾದ್ರು ಅವರು ಬೇರೆ ಕಡೆ ಹೋಗ್ಬೇಕಂದ್ರೆ ನಮ್ಗೂ 2 o'clock ಅಥವಾ 3 PM ಮನೆಗೆ ಕಳ್ಸಿಬಿಡ್ತಾರೆ. ಇನ್ನು ಕೆಲವು ಸತಿ ಡಾಕ್ಟರ್ ನಮ್ಗೆ ಸಂಜೆ ಬಂದು ಸೈನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲೇ ವೇಟ್ ಮಾಡಿಸ್ತಿರ್ತಾರೆ. ಕೆಲವು ಡಿಪಾರ್ಟ್ಮೆಂಟ್ ಮಾತ್ರ ಇಲ್ಲಿ ಚೈನಾದಲ್ಲಿ ತುಂಬಾನೇ ಸ್ಟ್ರಿಕ್ಟ್ ಆಗಿರುತ್ತೆ. ಇನ್ನೊಂದೇನಂದ್ರೆ ನಾನಿಲ್ಲಿ 1 year ಇಂದ ಚೈನೀಸ್ ಮೆಡಿಸನ್ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಅದೇ ಇಂಡಿಯಾಗೆ ರಿಟರ್ನ್ ಆಗಿದ್ದಾದ್ಮೇಲೆ ಮತ್ತೆ 1 year ಇಂಟರ್ನ್ಶಿಪ್ ಮಾಡ್ಬೇಕಾದ್ರೆ ನಮ್ ಮೆಡಿಸನ್ ಅನ್ನ ಪ್ರಾಕ್ಟೀಸ್ ಮಾಡ್ತೀನಿ. ಏನ್ ಮಾಡೋದಕ್ಕಾಗಲ್ಲ, ನಾನೇ ಚೈನಾನ ಚೂಸ್ ಮಾಡಿದಲ್ವಾ. ಸೊ ನನ್ನ ಲೈಫ್ ಹೀಗೆ ಇರುತ್ತಂತ ನಾನು ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಥಿಂಗ್, ನಿಮ್ಮ ಡೇ ಪ್ರೊಡಕ್ಟಿವ್ ಆಗಿ ಇರಬೇಕು, ನೀವು ಡೇ ಫುಲ್ ಆಕ್ಟಿವ್ ಆಗಿ ಇರಬೇಕು ಅಂತಂದ್ರೆ ನೀವು ಮಾರ್ನಿಂಗ್ ಎನರ್ಜಿ ಕೊಡುವಂತ ಬ್ರೇಕ್ಫಾಸ್ಟ್ ಅನ್ನ ತಗೊಳ್ಬೇಕು. ನಾನು ಯೂಶುವಲಿ ಸ್ಮೂತಿ ಕುಡಿತೀನಿ, ಡ್ರೈ ಫ್ರೂಟ್ಸ್ ಅನ್ನ ತಿಂತೀನಿ, ಆರ್ ಫ್ರೂಟ್ಸ್ ಅನ್ನ ತಿಂತೀನಿ, ಆರ್ ಬ್ರೇಕ್ಫಾಸ್ಟ್ ಅನ್ನೇ ಸ್ಕಿಪ್ ಮಾಡ್ಕೊಂಡ್ಬಿಡ್ತೀನಿ, ವಿಚ್ ಇಸ್ ವೆರಿ ಬ್ಯಾಡ್. ಇನ್ನು ನೀವೇನಾದ್ರೂ ಮನೇಲಿರೋರಾಗಿದ್ರೆ ನೀವು ತುಂಬಾನೇ ಲಕ್ಕಿ. ಅಮ್ಮ ಮನೆಯಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣ ಬ್ರೇಕ್ಫಾಸ್ಟ್ಗೆ ಏನಾದ್ರೂ ಟೇಸ್ಟಿಯಾಗಿ ಮಾಡಿರ್ತಾರೆ, ಅದನ್ನೇ ಸ್ಕಿಪ್ ಮಾಡ್ದಂಗೆ ತಿನ್ಬಿಟ್ಟು ಕಾಲೇಜ್ಗೆ ಅಥವಾ ಕೆಲಸಕ್ಕೆ ಹೋಗ್ಬೋದು. ಇನ್ನೊಂದು ನೆಕ್ಸ್ಟ್ ಟಿಪ್ ಏನಂದ್ರೆ, ಈ ಬಿಸಿ ಸ್ಕೆಡ್ಯೂಲ್ ಮಧ್ಯೆ ನಿಮ್ಮ ಓನ್ ಸೆಲ್ಫ್ ಕೇರ್ ಟೈಮ್ ನಿಮ್ಗೆ ಇಲ್ಲ ಅಂತಂದ್ರೆ ಅದನ್ನು ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ ಟೈಮ್ ಮಾಡ್ಕೊಂಡು ನಿಮ್ಮ ಸೆಲ್ಫ್ ಕೇರ್ ಮಾಡ್ಕೊಳೋದನ್ನ ಮರಿಬೇಡಿ. ಎಕ್ಸಾಂಪಲ್ಸ್ ಏನಂದ್ರೆ, ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿ ಮ್ಯೂಸಿಕ್ ಕೇಳಿ, ಹೊರಗಡೆ ಸ್ವಲ್ಪ ಹೊತ್ತು ವಾಕ್ ಹೋಗ್ಬೋದು, ತಲೆಗೆ ನಂತರ ಆಯಿಲ್ ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ರಿಲ್ಯಾಕ್ಸ್ ಆಗ್ಬೋದು, ಅಥವಾ ಫೇಸ್ಗೆ ಶೀಟ್ ಮಾಸ್ಕ್ ಹಾಕೊಂಡು ಒಂದ್ ಸ್ವಲ್ಪ ಹೊತ್ತು ಮಲ್ಕೊಳ್ಬಹುದು. ಈ ತರ ಎಲ್ಲ ಮಾಡೋದ್ರಿಂದ ಒಂದ್ ಸ್ವಲ್ಪ ಹೊತ್ತು ಮೈಂಡ್ ರಿಲ್ಯಾಕ್ಸ್ ಆಗಿ ಪೀಸ್ಫುಲ್ ಆಗಿ ಫೀಲ್ ಆಗುತ್ತೆ. ಇಲ್ಲ ನನ್ಗೆ ಟೈಮ್ ಇಲ್ಲ, ಯಾವಾಗ್ಲೂ ಓದ್ಕೊಂಡೇ ಇರಬೇಕು ಅಂತಂದ್ರೆ ನೀವು 1, 2 or 3 days ಓದ್ತೀರಾ ಅಷ್ಟೇ. 4th day ನಿಮ್ಗೆ ಬರ್ನ್ ಔಟ್ ಫೀಲ್ ಆಗುತ್ತೆ. ನೆಕ್ಸ್ಟ್ ಟಿಪ್, ಸ್ಪೆಂಡ್ ಟೈಮ್ ವಿತ್ ಯೋರ್ ಫ್ಯಾಮಿಲಿ.
ಇದಕ್ಕಿಂತ ಪೀಸ್ಫುಲ್ ಆಗಿರೋ ರಿಲ್ಯಾಕ್ಸೇಷನ್ ಯಾವುದೂ ಇರೋದಿಲ್ಲ. ಫೋನನ್ನು ಸ್ವಲ್ಪ ಹೊತ್ತು ಸೈಡ್ಗೆ ಎತ್ತಿಟ್ಟು ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾತಾಡ್ಕೊಂಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟಿಪ್ ಏನಂದ್ರೆ, ನಿಮಗೆ ಲೇಸಿಯಾಗಿ ಫೀಲ್ ಆದಾಗೆಲ್ಲ ಹೋಗಿ ಸ್ನಾನ ಮಾಡಿ. ಎಸ್, ಟೇಕ್ ಅ ಶವರ್. ಸ್ನಾನ ಮಾಡೋದ್ರಿಂದ ನಿಮ್ಮ ಬಾಡಿ ಇನ್ನೂ ಆಕ್ಟಿವ್ ಆಗುತ್ತೆ. ಸೊ ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಓದ್ಕೊಳ್ಬಹುದು. ಕೆಲವರಿಗೆ ಸ್ನಾನ ಮಾಡಿದ ಕೂಡಲೇ ನಿದ್ದೆ ಬರುತ್ತೆ ಅಂತ ಕೂಡ ಹೇಳ್ತಾರೆ. ಈ ತರ ಯಾವಾಗ ಆಗುತ್ತೆ ಅಂದ್ರೆ, ನೀವು ಹೆವಿ ಊಟ ಮಾಡಿದ್ದಾಗ ಅಥವಾ ಬಿಸಿ ಬಿಸಿ ನೀರಿಂದ ಸ್ನಾನ ಮಾಡಿದ್ದಾಗ. ಸೊ ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕು. ಇದನ್ನೆಲ್ಲ ನೀವು ಪ್ರತಿದಿನನೂ ಫಾಲೋ ಮಾಡಲೇಬೇಕಾ ಅಂತ ಇದ್ರೆ ಇಲ್ಲ. ನಿಮ್ಗೆ ಎಕ್ಸಾಮ್ ಏನಾದ್ರೂ ಹತ್ರ ಬರ್ತಿದೆ, ನಿಮ್ಗೆ ಟೈಮ್ ತುಂಬಾ ಕಡಿಮೆ ಇದೆ ಅಂತಂದ್ರೆ ಇದನ್ನ ಫಾಲೋ ಮಾಡಿದ್ರೆ ನಿಮ್ಮ ಡೇ ಪ್ರೊಡಕ್ಟಿವ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಟಿಪ್ಸ್ ಎಲ್ಲ ನಾನು ನಿಮ್ಗೆ ಸುಮ್ನೆ ಹಾಗೆ ಹೇಳ್ತಿಲ್ಲ, ನಾನು ಟ್ರೈ ಮಾಡಿ ನನಗೆ ವರ್ಕೌಟ್ ಆದ್ಮೇಲೆ ನಿಮ್ಗೆ ಹೇಳ್ತಿದ್ದೀನಿ. ರೀಸೆಂಟ್ ಆಗಿ ನಂದು ಎಕ್ಸಾಮ್ ಕಂಪ್ಲೀಟ್ ಆಯ್ತಲ್ವಾ, ಆಗ ನಾನು ಫಾಲೋ ಮಾಡ್ತಿದ್ದನ್ನೆಲ್ಲ ನಿಮ್ಮ ಹತ್ರ ಈಗ ಶೇರ್ ಮಾಡ್ಕೊಂತಿದ್ದೀನಿ. ಹಾಗೆ ಎಕ್ಸಾಮ್ ಕಂಪ್ಲೀಟ್ ಆದ್ಮೇಲೆನೂ ಓದೋದನ್ನ ಬಿಡಬಾರ್ದು ಅಂತ ಈಗಲೂ ಕೂಡ ಪ್ರೊಡಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ನೆಕ್ಸ್ಟ್ ಟಿಪ್ ಏನಂದ್ರೆ, ನಿಮ್ಗೆ ಬರ್ನ್ ಔಟ್ ಫೀಲ್ ಆದಾಗ ಔಟ್ಸೈಡ್ ಒಂದ್ ಸ್ವಲ್ಪ ವಾಕ್ ಮಾಡೋದಕ್ಕೆ ಹೋಗಿ. ಎವ್ರಿ ಡೇ ನೀವು 10 or 15 minutes ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಿಮ್ಮ ಮೆಂಟಲ್ ಹೆಲ್ತ್ಗೆ ಒಳ್ಳೇದು. ಬೆಳಗ್ಗೆಯಿಂದ ರಾತ್ರಿವರೆಗೂ ಡೇ ಫುಲ್ಲು ನೀವು ರೂಮ್ ಒಳಗಡೆನೆ ಇದ್ರೆ ಅದು ಕೂಡ ನಿಮ್ಗೆ ಪ್ರಾಬ್ಲಮ್. ನೆಕ್ಸ್ಟ್ ಮೇನ್ ಟ್ರಿಕ್ ಏನಂದ್ರೆ, ನೆಕ್ಸ್ಟ್ ಡೇ ನೀವು ಏನೇನು ಟಾಸ್ಕ್ ಕಂಪ್ಲೀಟ್ ಮಾಡಬೇಕು, ಎಷ್ಟು ಓದಬೇಕು, ಎಷ್ಟು ವರ್ಕನ್ನು ಕಂಪ್ಲೀಟ್ ಮಾಡಬೇಕು ಅಂತ ಇರುತ್ತಲ್ವಾ, ಅದು ಒನ್ ನೈಟ್ ಮುಂಚೆನೇ ನೀವು ಪ್ಲಾನ್ ಮಾಡಿ ಒಂದು ಬುಕ್ಕಲ್ಲಿ ಬರೆದಿಡಬೇಕು. ಈ ಥರ ಮಾಡೋದ್ರಿಂದ ನೆಕ್ಸ್ಟ್ ಡೇ ಈ ಟಾಸ್ಕನ್ನು ಕಂಪ್ಲೀಟ್ ಮಾಡಬೇಕು ಅಂತ ಆಲ್ರೆಡಿ ನಿಮ್ಮ ಬ್ರೈನ್ಗೆ ನೀವು ಆರ್ಡರ್ ಮಾಡಿರ್ತೀರಿ. ಬೆಳಗ್ಗೆ ಎದ್ದು ಅದನ್ನು ಮಾಡ್ತೀನಿ ಅಂದರೆ ಅದು ಆಗೋದಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಫೇಲ್ ಆಗುತ್ತೆ. ಬೆಳಗ್ಗೆ ಎದ್ದಿದ ಕೂಡಲೇ ನೀವು ಮರ್ತೋಗ್ತೀರಾ ಇವತ್ತು ಏನು ಮಾಡಬೇಕು, ಮಾರ್ನಿಂಗ್ ಏನು ಮಾಡಬೇಕು ಅಂತ. ಕನ್ಫ್ಯೂಷನ್ನಲ್ಲೇ ನಿಮ್ಮ ಮಾರ್ನಿಂಗ್ ಪ್ರೊಡಕ್ಟಿವ್ ಟೈಮ್ ಹೋಗ್ಬಿಡುತ್ತೆ. ಈ ವಿಡಿಯೋದಲ್ಲಿ ಹೇಳಿದ್ದ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲಾನು ನಾನು ಕೂಡ ಈಗ ಫಾಲೋ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ನನ್ನ ಡೇಸ್ ಹೇಗಿರುತ್ತೆ ಅಂತ ನನ್ನ ಡೈಲಿ ಮಿನಿ ವ್ಲಾಗ್ ನೋಡೋರಿಗೆ ಆಲ್ರೆಡಿ ಗೊತ್ತಿರುತ್ತೆ. ಮಾರ್ನಿಂಗ್ ಇಂಟರ್ನ್ಶಿಪ್, ಆಫ್ಟರ್ನೂನ್ ಬರೋವಾಗ ತರಕಾರಿ ಎಲ್ಲ ತಗೊಂಡು ಬಂದು ಅಡುಗೆ ಮಾಡ್ಕೊಂಡು ತಿಂತೀನಿ. ಸಂಜೆ ಸ್ವಲ್ಪ ಹೊರಗಡೆ ಹೋಗಿ ಬಂದು ಓದ್ಕೊತೀನಿ. ನೈಟ್ ಒಳ್ಳೆ ಡಿನ್ನರ್ ಮಾಡ್ಕೊಂಡು ನಿದ್ದೆ ಮಾಡ್ತೀನಿ. ವೀಕ್ಲಿ ಒನ್ಸ್ ಫ್ರೀ ಮಾಡ್ಕೊಂಡು ಸೋಲೋ ಡೇಟ್ಗೆ ಹೋಗ್ತೀನಿ. ಇನ್ನು ಇಂಟರ್ನ್ಶಿಪ್ ಇಲ್ಲದೆ ಇದ್ದಾಗ ಮನೆಯಲ್ಲಿ ನನ್ನ ಏನೇನು ಕೆಲಸ ಇದೆ ಎಲ್ಲಾನು ಮುಗಿಸ್ಕೊಂತೀನಿ. ಇನ್ನು ಫೈನಲ್ ಆಗಿ ಏನ್ ಹೇಳ್ಬೇಕಂದ್ರೆ, ಎಲ್ಲಾನು ನಿಮ್ಮ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾರು ಎಷ್ಟೇ ಹೇಳಿದ್ರು, ಎಷ್ಟೇ ಮೋಟಿವೇಶನ್ ಕೊಟ್ಟರು, ನೀವು ನಿಮ್ಮ ಮನಸ್ಸಿಂದ ಕೂತ್ಕೊಂಡು ಆ ಕೆಲಸ ಮಾಡಿದ್ರೆ ಅದು ಹಾಗೆ ಆಗುತ್ತೆ. ಸೊ ಎಲ್ಲಾ ನೆಗೆಟಿವ್ ಥಾಟ್ಸ್ ಅನ್ನ ದೂರ ಹಾಕಿ ನಿಮ್ಮ ಮೈಂಡ್ ಮತ್ತೆ ಹಾರ್ಟ್ ಇಂದ ಎಫರ್ಟ್ಸ್ ಹಾಕಿ ಓದಿ. ಯು ವಿಲ್ ಬಿ ಸಕ್ಸಸ್ಫುಲ್ ಒನ್ ಡೇ. ನೀವು ಈ ವಿಡಿಯೋನ ಇಲ್ಲಿ ತನಕ ನೋಡ್ತಿದ್ದೀರಾ ಅಂತಂದ್ರೆ ನೀವು ಕೂಡ ನಿಮ್ಮ ಲೈಫಲ್ಲಿ ಪ್ರೊಡಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಯ್ತು. ಸೊ ನಿಮ್ಮ ಫ್ಯೂಚರ್ ಕೂಡ ಬ್ರೈಟ್ ಆಗಿರುತ್ತೆ. ಹಾಗೆ ವಿಡಿಯೋನ ಇಲ್ಲಿ ತನಕ ನೋಡಿದ್ದೀರಾ ಅಂತಂದ್ರೆ ಹಾರ್ಟ್ ಎಮೋಜಿ ಕಾಮೆಂಟ್ ಮಾಡಿ, ನನಗೆ ತುಂಬಾನೇ ಖುಷಿ ಆಗುತ್ತೆ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಓಕೆ, ಬಾಯ್.